ಬಿಜೆಪಿ ಆಫೀಸಲ್ಲಿ ಇವತ್ತು SIRಗೆ ಸಂಬಂಧಪಟ್ಟಂತ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಕಾರ್ಯದರ್ಶಿ ಕೂಡ ಈ ಸಭೆಗೆ ಬಂದಿದ್ದರು. SIR ಅಲ್ಲಿ ಏನು ಗಂಡ ಓಟುಗಳನ್ನು ಸೇರಿಸಬಾರ್ದು ಮತ್ತೆ ಬೇರೆ ಬೇರೆ ಪಾಕಿಸ್ತಾನ, ಬಾಂಗ್ಲಾದೇಶ ಬಹಳ ಜನ ಈಗ ಕರ್ನಾಟಕದಲ್ಲಿ ಬಂದಿದ್ದಾರೆ. ಅವ್ರಿಗೆ ಒಂದ್ಸರಿ ಏನಾದರೂ ಈ ವೋಟರ್ ಲಿಸ್ಟ್ ಅಲ್ಲಿ ಏನಾರ ಆಡ್ ಆಗಿದ್ರೆ ಅವ್ರು ಪರ್ಮನೆಂಟ್ ಸಿಟಿಸನ್ ಆಗ್ತಾರೆ. ದೇಶಕ್ಕೆ ಒಂದು ರೀತಿ ಥ್ರೆಟ್, ದೇಶದ ಭದ್ರತೆಗೆ ಒಂದು ಅಪಾಯ ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಹೆಚ್ಚು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ಕಾರ್ಯಾಗಾರದಲ್ಲಿ ಚರ್ಚೆ ಆಗಿದೆ. ಈ ಸಭೆಗೆ ನಾನು ಕೂಡ ಪಾಲ್ಗೊಂಡಿದ್ದೆ. ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾನು ಸಮಾಜವಾದಿ, ನಾನು ಜಾತಿವಾದಿ ಅಲ್ಲ, ಕುಟುಂಬವಾದಿ ಅಲ್ಲ ಅಂತ ದೊಡ್ಡ ಭಾಷಣಗಳನ್ನ ಮುಗಿತಾ ಇದ್ದಾರೆ. ನಿನ್ನೆ ನನ್ನ ಮಗನ್ನೂ ಸ್ವಲ್ಪ ನೋಡ್ಕೊಳ್ರಿ ಅಂತ ಇಷ್ಟು ದಿನ ಇವ್ರು ನೋಡ್ಕೊಂಡಿದ್ದ, ಈಗ ಇವ್ರು ಮಗನ್ನೂ ನೋಡ್ಕೊಳ್ಬೇಕು. ನೆಕ್ಸ್ಟ್ ಅವ್ರು ಬಂದು ನನ್ನ ಮೊಮ್ಮಗನ್ನ ನೋಡ್ಕೊಳ್ರಿ ಅಂತ ಇನ್ನೊಂದು 6 ತಿಂಗಳಾದ್ಮೇಲೆ ನನ್ನ ಮೊಮ್ಮಗನ್ನು ನೋಡ್ಕೊಳ್ರಿ ಅಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ರಾಜರ ಆಡಳಿತ ಈಗ ರಾಜರೆಲ್ಲ ಹೇಳ್ತಾ ಇದ್ರು, ನಾನಾದ್ಮೇಲೆ ನನ್ನ ಮಗ ಉತ್ತರಾಧಿಕಾರಿ ಯುವರಾಜ. ಈಗ ಯುವರಾಜರ ಪಟ್ಟಾಭಿಷೇಕ ಮಾಡ್ತಾರೆ. ಅಂಬೇಡ್ಕರ್ ಅವರು ಈ ರಾಜರ ಆಡಳಿತ ತೆಗೆದಾಕಿ ವೋಟಿಂಗ್ ತಂದು ಪ್ರಜಾಪ್ರಭುತ್ವ, ಆ ಅಂಬೇಡ್ಕರ್ ತತ್ವಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ದಿನಾಂಜಲಿ ಅಂತ. ಇದು ಒಳ್ಳೆ ಬೆಳವಣಿಗೆ. ಬ್ಯಾಲೆಟ್ ಇಂದ ಗೆದ್ದು ಬರಬೇಕು, ಅದು ಬಿಟ್ಬಿಟ್ಟು ನನ್ನ ಮಗನ ಬೆಳೆಸಿ ನನ್ನ ಮೊಮ್ಮಗನ ಬೆಳೆಸಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ ಅದಕ್ಕೆ ಅಪಚಾರ ಮಾಡಿದಂತೆ ಈ ರೀತಿ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥದ್ದು. ಇವತ್ತು ನಿಜಕ್ಕೂ ಕರ್ನಾಟಕದ ರಾಜಕೀಯ ಒಂದು ಪರಿಸ್ಥಿತಿ ಇದೆ. ನನಗಂತೂ ಆಶ್ಚರ್ಯ ತಂದಿದೆ. ಒಳ್ಳೆ ಬೆಳವಣಿಗೆ ಅಲ್ಲ, ಇದನ್ನ ಖಂಡಿಸ್ತಿಲ್ಲ. ಗ್ಯಾಸ್ ಸಮಸ್ಯೆ ಆಗ್ತಿದೆ. ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಯಾವ ಪರಿಸ್ಥಿತಿಗಳೇನು ಮುಂದೆ ಬಂಡವಾಳ ಖಾಸಗಿಯಾಗಿ ಈ ಗ್ಯಾಸ್ ಶಾರ್ಟೇಜ್ ಏನಿದೆ ದುರುಪಯೋಗ ಮಾಡೋದ್ರ ಬಗ್ಗೆ ಈಗಾಗಲೇ ಎಸ್ಮಾ ಜಾರಿಗೆ ಬಂದಿದೆ. ಯಾರು ಆ ಥರ ಮಾಡಬಾರ್ದು. ರಾಜ್ಯ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯವರು ಹೇಳಿದ್ರು ಸ್ಟ್ರೈಕ್ ಮಾಡೋದು ಕರೆಕ್ಟು, ಮಾಡ್ಗಳಿಲ್ಲ, ಇದೆಲ್ಲ ಹೇಳಿಕೆ ಕೊಡಬಾರ್ದು. ಜವಾಬ್ದಾರಿ ಇರುವಂತ ಮುಖ್ಯಮಂತ್ರಿಗಳು ಎಲ್ಲಿ ಈ ತರ ಕಾಳಸಂತೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿ. ಇದು ಯುದ್ಧದ ಸಮಯ, ಯುದ್ಧ ನಡೀತಾ ಇದೆ ಪ್ರಪಂಚದಲ್ಲಿ. ಅಟ್ಲೀಸ್ಟ್ ಯಾರು ಟೀಕೆ ಮಾಡ್ತಾರೆ, ಯಾರ್ಯಾರು ನಮ್ಮ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ, ಯಾರ್ಯಾರು ಟೀಕೆಗಳು ಮಾಡ್ತಾರೆ. ಆಲ್ಟರ್ನೇಟಿವ್ ಹೇಳಿ ಆಯ್ತು. ಈಗ ಯುದ್ಧ ನಡೀತಾ ಇದೆ, ಯುದ್ಧನ ನಾವು ಯುದ್ಧ ಮಾಡ್ಬೇಕಾ ಅಥವಾ ನಾವು ಹೇಳಿದ್ರೆ ಯುದ್ಧ ನಿಂತು ಹೋಗ್ತದೆ? ಅರ್ಥ ಮಾಡಿರಬೇಕು. ಯುದ್ಧದ ಪರಿಸ್ಥಿತಿಯಲ್ಲಿ ನಮ್ಮ ನಡವಳಿಕೆ ಹೆಂಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡಿರ್ಬೇಕು. ಸನ್ಮಾನ್ಯ ಮುನಿಯಪ್ಪನವರು ಸಚಿವರು, ಆಹಾರ ಸಚಿವರು, ಅವರು ಬಹಳ ಒಳ್ಳೆಯ ರೀತಿಯಾದಂತ ಮಾತುಗಳನ್ನ ವಿಧಾನಸಭೆಯಲ್ಲಿ ಹೇಳಿದರು. ಇದು ಯುದ್ಧದ ಸಂದರ್ಭ, ನಾವೆಲ್ಲರೂ ತಾಳ್ಮೆಯಿಂದ ಸಾಕಾರ ಮಾಡಬೇಕು ಅಂತ ಮಾತಾಡಿ ನಾನು ಕೂಡ ರಾಜ್ಯದ ಜನತೆಗೆ ಇದು ಯುದ್ಧದ ಸಂದರ್ಭ. ಬೇರೆ ಸಂದರ್ಭ ಆಗಿದ್ರೆ ಏನು ಬೇರೆ ಸಂದರ್ಭ ಆಗಿ ಶಾರ್ಟೇಜ್ ಆಗಿದ್ರೆ ಅವಾಗ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತೀವಿ. ನೋಡಿ, ಮುನಿಯಪ್ಪನವರು ದೇಶದ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾರೆ, ರಾಜ್ಯದಲ್ಲೂ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಎಲ್ಲೂ ಹೋಗಿಲ್ಲ, ಮೈಸೂರು ಗುಂಡಿ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ. ಅದಕ್ಕೆ ಅವ್ರಿಗೆ ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ಇದು ಒಳ್ಳೇದಲ್ಲ. ಯುದ್ಧ ನಡೀತಾ ಇದೆ, ಎಲ್ಲರೂ ಪ್ರಪಂಚ ಎಲ್ಲರೂ ಯುದ್ಧ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಅರ್ಥ ಮಾಡಬೇಕು. ಮಾತಾಡ್ತಾರೆ ಇದರಲ್ಲಿ ಪಾಲಿಟಿಕ್ಸ್ ಮಾಡ್ತಾರೆ. ಯುದ್ಧದಲ್ಲೂ ಮುಂದೆ ದೇಶದಲ್ಲಿ ಏನು ಗೌರವ ಕಾಂಗ್ರೆಸ್
ಈ ಡಿನ್ನರ್ ಪ್ರಪೋಸ್ ಬಗ್ಗೆ ಏನ್ ಹೇಳ್ತಾರೆ ಇಲ್ಲಿ ಭಾಳ ಜನ ಹೇಳ್ತಾರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಅವರು ಈಗ ಸಿದ್ದರಾಮಯ್ಯನವರ ಗ್ಯಾಂಗ್ ಪ್ರತಿದಿನ ಡಿನ್ನರ್ ಪಾರ್ಟಿ ಮಾಡೋಕ್ಕೆ ಆದೇಶವನ್ನ ಮಾಡಿದ್ದಾರೆ. ಮಾಡಿಕೊಡಿ ಪ್ರತಿದಿನ ಮಾಡಿದ್ದು ನನಗಿರುವಂತ ಮಾಹಿತಿ ಅಂದ್ರೆ ಈಗ ರಾಜ್ಯದ ಜನರ ಡಿನ್ನರ್ ಹೆಂಗಿದೆ ಅಂತ ಅವ್ರಿಗೆ ತಲೆಯಲ್ಲಿದೆ. ರಾಜ್ಯದ ಜನರು ಡಿನ್ನರ್ ಅನ್ನ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಅನ್ನ ಸಾಂಬಾರ್ ತಿಂತಾ ಇದ್ದಾರೋ ಕೊಚ್ಚನ್ನ ತಿಂತಾ ಇದ್ದಾರೋ ಗೊತ್ತಿಲ್ಲ. ಈ ಡಿನ್ನರ್ ಅಂದ್ರು ಸಕಲ ಎಲ್ಲ ಪದಾರ್ಥಗಳು ಸಿಗೋ ರೀತಿ ಡಿನ್ನರ್ಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರ ಡಿನ್ನರ್ ಪಾರ್ಟಿ ಸರ್ಕಾರ ಜನರ ಕಷ್ಟಗಳ ಬಗ್ಗೆ ಗಮನನೇ ಇದೆ. ಯಾರು ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆನೇ ಚರ್ಚೆ ಹೊರತು ಬಜೆಟ್ ಅಲ್ಲಿ ಏನ್ ಘೋಷಣೆ ಆಗಿದೆ ಏನ್ ಘೋಷಣೆ ಆಗಿಲ್ಲ ಅನ್ನೋ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾರೆ. ಇದು ರಾಜ್ಯಕ್ಕೆ ಬರುವಂತ ದ್ರೋಹ. ಬಜೆಟ್ ಸರಿ ಇಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಸರಿ ಇಲ್ಲ ಅಂತ ಕಾಂಗ್ರೆಸ್ ಅವರು ಎಲ್ಲರೂ ಹೇಳ್ತಾರೆ. ಲಾಂಜಲ್ಲೆಲ್ಲ ಸಿದ್ದರಾಮಯ್ಯ ಅರ್ಧ ಭಾಷಣ ಓದು ಪ್ರಶ್ನೆ ಎಲ್ಲ ಹೋಗ್ಬೋದು. 140 ಜನ ಇದ್ದಾರೆ ಅಂತ ಅಂದ್ಬಿಡ್ತಾರೆ. ಹೀಗೆ 60 ಜನ ಇದ್ದಾರೆ. ಎಲ್ಲ ಲಾಂಜಲ್ಲಿ ಹೋಗಿ ಬೈಕೊಂಡು ಬೈಕೊಂಡು ನಮ್ಮ ಕ್ಷೇತ್ರಕ್ಕೆ ನೀರಾವರಿ ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೇನು ಬಗೆಹರಿದಿಲ್ಲ, ಅವರ ಕೆಲಸ ಕಾರ್ಯಗಳಿಗೆ ರೋಡ್ ಇಲ್ಲ, ರಸ್ತೆ ಇಲ್ಲ. ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಅವ್ರು ಹೇಳಿರೋದು ಎಲ್ಲ ಕಾಂಗ್ರೆಸ್ ಶಾಸಕರ ಒಂದು ಅಭಿಪ್ರಾಯ, ಎಲ್ಲ 224 ಶಾಸಕರ ಅಭಿಪ್ರಾಯವನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದಾರೆ, ಅವ್ರ ಅಭಿನಂದನೆ ಸಲ್ಲಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.